ದರ್ಶನ್ಗೆ ಮಂದಿ ತುಂಬಾ ಮೋಸ ಮಾಡಿದ್ರು. 10 ಕೋಟಿಗೂ ಹೆಚ್ಚು ಹಣವನ್ನ ತಗೊಂಡು ಹೋಗಿದ್ದಾರೆ, ಅವರಿಗೆ ತುಂಬಾ ಲಾಸ್ ಮಾಡಿದ್ದಾರೆ ಅನ್ನುವಂತ ವಿಚಾರ. ರಿಪೀಟ್ ಆಗಿ ಹೇಳಕ್ಕಾಗಲ್ಲ ಸರ್. ಬರಿಗೈಲಿ ಹೋಗಿದ್ದೀನಿ. ಅಲ್ಲ, ನೀನ್ ಕಳೆದಿದ್ದೀನಿ ಅಂತಂದ್ರೆ ಆ ಕಳೆದಿರುವಂತ ದುಡ್ಡಲ್ಲಿ ಅವ್ರ ದುಡ್ಡು ಏನು 1 ರೂಪಾಯಿ ಕಳೆದಿಲ್ಲ ಸರ್. ಅವ್ರ ದುಡ್ಡು 1 ರೂಪಾಯಿನೂ ಕಳೆದಿಲ್ಲ. ಅವ್ರ ದುಡ್ಡು 1 ರೂಪಾಯಿನೂ ತಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ಅವ್ರು ಕೊಟ್ಟಿಲ್ಲ ಸರ್. ಎಲ್ಲಿ ಬೇಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರನ್ನ ಕೇಳಿ ಹೇಳ್ತಾರೆ. ಎಂದಾದ್ರೂ ನನ್ನ ದುಡ್ಡು ತಗೊಂಡೋಗಿದೆ ಅಂತ ಅವ್ರು ಹೇಳಿದ್ದಾರೆ ಸರ್. ಯಾರು ಹೇಳಿದಾರೆ? ಅವ್ರು ದರ್ಶನ್ ಸರ್ ಹೇಳಿದಾರೆ. ಇಲ್ಲ, ದರ್ಶನ್ ಸರ್ ಹೇಳ್ತಾರೆ, ನಾನು ಬಂದು ಹೇಳಿ ಸರ್. ಅದೇ ಸರ್, ಯಾರು ದರ್ಶನ್ ಸರ್ ಹೇಳಿದ್ದಾರೆ? ಅಲ್ಲ, ಅವ್ರೆಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದೇ ಕಡೆ ಸರ್, ಕಡೆ ಆದ್ರೆ ಅವ್ರಾಗಿ ಏನು ಹೇಳ್ತಾರೆ ಸರ್. ಒಂದು ಸಲ ನನಗೆ ಹೇಳಿಸ್ಬಿಡಿ ಸರ್. ಇಷ್ಟರ ಮುಂದೆ ನೀವು ಏನಂತ ಅದನ್ನ ಮಾಡ್ತೀವಿ. ಒಂದ್ಸಲ 1 ರೂಪಾಯಿ ತಗೊಂಡಿಲ್ಲ ಸರ್. ಅವ್ರ ಕಷ್ಟ ಅಂತ ಕೊಟ್ಟಿದ್ದಾರೆ, ನಿಜ ಸರ್. ಅವ್ರ ಕಷ್ಟ ಅಂತ ನಾನು ಕೊಟ್ಟಿದ್ದಾರೆ ಸರ್. ಬಟ್ ಅದನ್ನ ನಾನು ಮರೆಯಕ್ಕಲ್ಲ. ಅದನ್ನು ನಾನು ದುಡ್ಡು ತೀರಿಸ್ಬೇಕು, ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ತೀರಿಸುವಂಗ ಅವ್ರಿಗೂ ತೀರಿಸ್ಬೇಕು. ಆದ್ರೂ ಬಡ್ಡಿ ಅಷ್ಟೇ. ದರ್ಶನ್ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅಂದ್ರೆ. ಹೌದು. ಇವತ್ತಿನ ಅವರ ಒಂದು ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀವಿ? ನಾನು ಹೇಳ್ತಲ್ಲ ಸರ್, ನಾನು ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊಂತೀನಿ, ಅವತ್ತು ಬೇಡ್ಕೊಂಡು. ದರ್ಶನ್ ಆಗ್ಲಿ, ದಿನಕರ ಆಗ್ಲಿ, ಇವತ್ತು ಚೆನ್ನಾಗಿರ್ಲಿ. ಅವರ ಸಂಸ್ಥೆಯಿಂದ ನಾನು ಅನ್ನ ಉಂಡಿದ್ದೀನಿ. ಅದು ನನ್ನ ಮಾತೃ ಸಂಸ್ಥೆ ಇದ್ದಾಗೆ. ಅವ್ರು ಚೆನ್ನಾಗಿರ್ಲಿ, ಆದಷ್ಟು ಬೇಗ ಹೊರಗೆ ಬರಲಿ. ಅವ್ರಿಗೆ ಇವತ್ತು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಇವತ್ತು ಅದ್ರ ಬಯಸ್ತೀನಿ, ಮನಸ್ಸಾರ ಬಯಸ್ತೀನಿ. ದೇವ್ರ ಮುಂದೆ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊಂತೀನಿ ಅನ್ನೋ ಗೊತ್ತಿಲ್ಲ. ದರ್ಶನ್ ಸರ್ ಮತ್ತು ದಿನಕರ ಬಗ್ಗೆ